ಎಂತೆಂತ ಕಿಡಿಗೇಡಿಗಳಿರ್ತಾರೆ ನೋಡಿ, ಎಲ್ಲರೂ ಕೂಡ ರಾಮನಿಗೆ ಕೈ ಎತ್ತಿ ಮುಗಿತಾ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ರಾಮನ ಕಟ್ಔಟ್ಗೆ ಬ್ಲೇಡ್ ಹಾಕಿದ್ದಾರೆ ಕಿಡಿಗೇಡಿಗಳು. ವಿಚಾರ ತಿಳಿತಾ ಇದ್ದಂತೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇವೆ. ಇದು ಮುಳುಬಾಗ್ಲಿನ ಗುಡುಗಂಟೆ ಪಾಳ್ಯ ಆ ಭಾಗದಲ್ಲಾಗಿರುವಂಥದ್ದು. ಸಂಕ್ರಾಂತಿ ಪ್ರಯುಕ್ತ ಹಬ್ಬದ ಶುಭಾಶಯ ಕೋರಿ ಸೈಡಲ್ಲಿ ರಾಮನ ಚಿತ್ರ ಇರುವಂತಹ ಫೋಟೋ ಕೂಡ ಹಾಕಿದ್ರು. ಕರೆಕ್ಟ್ ಎಲ್ಲಿ ರಾಮನ ಚಿತ್ರ ಇದೆಯೋ ಅಲ್ಲಿಗೆ ಮಾತ್ರ ಬ್ಲೇಡ್ ಹಾಕಿದ್ದಾರೆ. ಕಿಡಿಗೇಡಿಗಳ ಕೃತ್ಯ ಇದು. ಇದೀಗ ಹಿಂದೂ ಕಾರ್ಯಕರ್ತರು ಸಹಜವಾಗಿ ಕೆರಳಿದ್ದಾರೆ. ಈ ಒಂದು ಕೃತ್ಯವನ್ನ ಗಮನಿಸ್ತಾ ಇದ್ದಂತೆ ಮುಳುಬಾಗಿಲು ನಗರದ ಗುಣಗಂಟೆ ಪಾಳ್ಯದಲ್ಲಾಗಿರುವ ಘಟನೆ ಇದು. ವಿಕೃತ ಮನಸ್ಸಿನವರಷ್ಟೇ, ಇನ್ನೇನು ಅಲ್ಲ. ಇದು ಮಾಡಿ ಹಾಕ್ಬೇಕು. ಅವರೇ ಇಲ್ಲಿ ತಪ್ಪಾಯ್ತು ಅಂತ ಕೇಳ್ಕೊಬೇಕು. ಅನ್ನೋವರೆಗೂ ನಾವು ಬಿಡಲ್ಲ. ಇಡೀ ಜಿಲ್ಲೆನಾಗ ಎಲ್ಲ ಕಡೆನೂ ನಾವು ಹೋರಾಟ ನಾವು ಶುರು ಮಾಡ್ತೀರಿ. ರಾಜ್ಯದಲ್ಲೂ ನಾವೆಲ್ಲರಿಗೂ ಹೇಳ್ತೀರಿ. ಯಾಕಂದರೆ ಇದು ನಮ್ಮ ಭಾವನೆಗೆ, ನಮ್ಮ ಶ್ರೀರಾಮ ಅಸ್ಮಿತೆ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಏನಿದೆ, ದಯವಿಟ್ಟು ನೀವು ಅದನ್ನು ಸರಿ ಮಾಡಬೇಕು. ಅವರೇ ಬಂದು ಪಬ್ಲಿಕ್ಕಲ್ಲಿ ಹೇಳ್ಕೊಬೇಕು. ಅದನ್ನು ಮಾಡಿ ಅನ್ನೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಸದ್ಯಕ್ಕೆ ಏನು ಇಂಟ್ರಾಗೇಟ್ ಮಾಡ್ತಾ ಇದ್ದೀವಿ. ಮತ್ತು ಇವ್ರಿಗೂ ಕಂಪ್ಲೇಂಟ್ ಪ್ರಕಾರ ನಾವು ಲೀಗಲ್ ವ್ಯವಸ್ಥೆ ಈಗ ಮಾಡಬೇಕು. ಅವರು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಟೈಮ್ ಬೇಕು. ಅವ್ರು ಮಾಡಿದಾಗ ನಾವು ಅಷ್ಟೇ ಇದ್ರಾಗ ನಡ್ಕೊಳ್ಳೋದು. ನಿಮಿಷ ಯಾವತ್ತಾದ್ರೂ ನಮ್ದಲ್ಲಿ ಅವ್ರದ್ದು ಕೆಲಸಗಳನ್ನ ನಾವು ಇದುವರೆಗೂ ಮಾಡಿಲ್ಲ. ಇದುವರೆಗೂ ನಾವು ಮಾಡಿಲ್ಲ. ಹಂಗಿರ್ತಕ್ಕಂಥ ಅವನ ಕರ್ಕೊಂಡ್ ಪಬ್ಲಿಕ್ ಸರಿ ಆಗುತ್ತೇನ್ರಿ? ಆಗುತ್ತಾ? ಈಗ ಸಾಧ್ಯ. ಕಾನೂನು ರೀತಿ ಏನು ಕಾನೂನು ಬೇಕು ಅದಲ್ವಾ ಮಾಡ್ತೇವೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಅದು ಬರೀ ಒಂದು ಫ್ಲೆಕ್ಸಿಗೆ ಒಂದು ಅಥವಾ ಬ್ಯಾನರ್ಗೆ ಬ್ಲೇಡ್ ಹಾಕಿದ್ದಾರೆ ಅಂತ ಬರಲ್ಲ, ಎಷ್ಟೋ ಜನರ ನಂಬಿಕೆಗೆ ಘಾಸಿ ಮಾಡೋದು. ಯಾವ್ದಾದ್ರ ಮೇಲೆ ಅನುಮಾನ ಇದೆಯಾ ಕಿಡಿಗೇಡಿಗಳ ಈ ಕೃತ್ಯಕ್ಕೆ? ಖಂಡಿತ ವಿದ್ಯಾ, ಈಗಾಗಲೇ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಕಳೆದ 2 ದಿನಗಳ ಹಿಂದೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಲಾರದ ಮುಳುಬಾಗಿಲು ನಗರದಾದ್ಯಂತ ಶ್ರೀರಾಮನ ಫ್ಲೆಕ್ಸ್ಗಳನ್ನ ಮತ್ತೆ ಕಟ್ಔಟ್ಗಳನ್ನ ಅಳವಡಿಸಲಾಗಿತ್ತು. ಆ ಅಳವಡಿಸಿದಂತ ಕಟ್ಔಟ್ಗಳಿಗೆ 3-4 ಕಡೆ ಈ ರೀತಿಯಾಗಿ ದುಷ್ಕರ್ಮಿಗಳು ಏನು ಬ್ಲೇಡ್ ಅನ್ನ ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಶ್ರೀರಾಮನನ್ನ ಬ್ಲೇಡ್ ನಿಂದ ಕುಯ್ದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಲಾರದ ಮುಳುಬಾಗಿಲು ನಗರ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಈಗಾಗಲೇ CCTV ದೃಶ್ಯಗಳನ್ನ ಆಧರಿಸಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಇಬ್ಬರು ಕೂಡ ಅಪ್ರಾಪ್ತರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಂತೆ ಏನು ಇಬ್ಬರು ನಶೆಯಲ್ಲಿದ್ರು ಅನ್ನೋ ಒಂದು ಮಾಹಿತಿಯನ್ನ ಸದ್ಯ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಈಗಷ್ಟೇ ಮಾತಾಡುವಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟರು. ಆದ್ರೆ ಏನು ಇದು ಸಂಕ್ರಾಂತಿ ಹಬ್ಬದ ನಿಮಿತ್ತ ಹಾಕಲಾಗಿದ್ದ ಏನು ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳಿಗೆ ಹೀಗೆ ಬ್ಲೇಡ್ ನಲ್ಲಿ ಆರ್ದು ಹಾಕುವ ಮೂಲಕ ಒಂದು ರೀತಿಯಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ 22ನೇ ತಾರೀಕು ಏನು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ ಇರುವಂತದ್ದು, ಒಂದು ದೊಡ್ಡ ಹಬ್ಬದ ವಾತಾವರಣ ಇರುವಂತ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಅಥವಾ ಏನು ಇದ್ರ ಹಿಂದಿನ ಮರ್ಮ ಏನು ಅನ್ನುವಂತ ತನಿಖೆಯನ್ನ ಈಗಾಗಲೇ ಪೊಲೀಸರು ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ವಿದ್ಯಾ, ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಎಲ್ಲ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳು ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟೋ ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸಿಟ್ಕೊಂಡು ಮಾಡಿದರು. ಯಾರೋ ಕಿಡಿಗೇಡಿಗಳು ಬೆಳಗ್ಗೆ 4 ಗಂಟೆಲಿ 3 ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರವಾಗಿ ಒಂದು 2-3 ಕಡೆ ಬ್ಯಾನರ್ ಕೊಯ್ದಿದ್ದಾರೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರೊಬ್ಬ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾನೆ, ಅವನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆನೇ ಆಗಿದೆ. ಈಗಾಗಲೇ ಬಂದು ನಾನು ಏನು ಸಂಘಟನೆಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, 22ನೇ ತಾರೀಕು ಹಬ್ಬವನ್ನು ಹದಗೆಡಿಸೋದು ಬೇಡ, ಇದು ಸಾಮಾಜಿಕತೆಗೆ ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ, ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ, ಯಾರು ಅವ್ನು ಬ್ಯಾನರ್ ಕೊಯ್ದಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಕಳಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ಕೊಂಡಿದೆ, ಮಾಡ್ತಿದ್ದಾರೆ. ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕಲ್ಲಿ ಕರ್ಕೊಂಬಂದು ಅವ್ನು ಸಾರಿ ಕೇಳಿಸೋ ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ. ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಎಚ್ಚೆತ್ಕೊಂತಾರೆ ಅನ್ನೋ ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ. ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಅವನ್ನ ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸ್ಪಂದಿಸಬೇಕಂತ ಕೇಳ್ತೀವಿ. ಮುಂದೆ ಕೂಡ ಕೆಲ ಕಿಡಿಗೇಡಿನಲ್ಲಿ ಕೇಳ್ಕೊಂತೀನಿ, ದಯವಿಟ್ಟು ಈ ಥರ ದುಶ್ಚಟ
ಹೋರಾಟಕ್ಕೆ ದಯವಿಟ್ಟು ಯಾರು ಕೈ ಹಾಕಬೇಡಿ. ಇದು ಸಮಾಜಕ್ಕೆ ಒಂದು ಬೆಂಕಿ ಇಡ್ತಕ್ಕಂಥ ಕೆಲಸ. ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈಗ ನಡೀತಾ ಇದೆ. ಹಬ್ಬದ ನಿಮಿತ್ತ ಹಾಕಿದಂತಹ ಫ್ಲೆಕ್ಸ್ ಅದು ಯಾರಿಗೇನೂ ಸಮಸ್ಯೆ ಮಾಡ್ತಾರಲ್ಲ, ಸುಮ್ಮನೆ ಈಗ ಸದ್ಯ ಕುಡಿದ ನಶೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳ ಈಗ ಆಲ್ರೆಡಿ ಇಬ್ಬರನ್ನ ವಶಕ್ಕೆ ಕೂಡ ಪಡೆದಿದ್ದಾರಂತೆ. ಈ ಕಿಡಿಗೇಡಿಗಳ ಕೃತ್ಯ ಮೊದಲು ಇದು ಇಲ್ಲಿಗೆ ನಿಲ್ಲಬೇಕು, ಎಲ್ಲೂ ಕೂಡ ಮುಂದುವರಿಬಾರ್ದು. ಫ್ಲೆಕ್ಸಿಗೆ ಬ್ಲೇಡ್ ಹಾಕೋದು ಅದು ಬರೀ ಒಂದು ಫ್ಲೆಕ್ಸಿಗೆ ಬ್ಲೇಡ್ ಹಾಕ್ದಂಗಲ್ಲ, ಎಷ್ಟೋ ನಂಬಿಕೆಗೆ ಘಾಸಿ ಮಾಡ್ದಂತೆ ಅದು.